ಆಫೀಸರ್ಸ್ಗಳು ಎಲ್ಲ ಡಿಪಾರ್ಟ್ಮೆಂಟ್ ಅವ್ರು ಬಂದು ಮಾಡೋರು. ಯಾರು ಏನು ತಾಪತ್ರೆಯೋ ಪಬ್ಲಿಕ್ ಎಲ್ಲ ಒಂದು ಕಡೆ ಕುಂತಿರೋ, ಆಫೀಸಸ್ ಅಮ್ಮ ಹಿಂಗೆ ಕೂತಿರೋ. ಆಮೇಲೆ ಎಲ್ಲ ಆಫೀಸರ್ ಬಂದು ಹೇಳೋರು, ನೋಡ್ರಿ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ನಿಮಗೆ ಅಧಿಕಾರ ಕೊಟ್ಟಿದ್ದಾನೆ ಗೌರ್ಮೆಂಟಲ್ಲಿ, ನಮಗೆ ರಾಜಕೀಯದಲ್ಲಿ ನಮಗೆ ದೇವರೆಲ್ಲ ಕೊಟ್ಟಿದ್ದಾನೆ. ಆದರೆ ನಾವು ರಾಜಕೀಯದವರಾಗಿ ನಮ್ಮ ಹಳ್ಳಿಗೆ ನಾವೇ ಬರಬೇಕು, ನಾವೇ ಕೇಳಬೇಕು, ನಾವು ಏನು ಬೇಕು ಅಂತ ಮಾತಾಡಿಸ್ಬೇಕು. ಈ ಥರದ್ದು ನಮ್ಮ ಇಲ್ಲ. ಅವ್ರಿಗೆ ಜನ ಸಿಕ್ಬಿಟ್ರು ಬೆಳಿಗ್ಗೆ ಆದರೆ ಕರ್ಕೊಂಡ್ರೆ ಹೊಡೆದಾರೆ ಅನ್ನೋದಕ್ಕೆ ಹಾಕ್ಕೋಬೇಕು. ಅದಕ್ಕೆ ನಾನು ಇನ್ಮೇಲೆ ಮಿಸ್ಟರ್ ದೇವರಾಜ್ ಅಂದರೆ ಅಷ್ಟು ಪವರ್ಫುಲ್ ಲೀಡಿ. ಎಲ್ಲೋದ್ರೂ ಎಲ್ಲ ಕೆಲಸ ಅವು. ಇವೆ ಹಳ್ಳಿಗಳಿಗೆ ಹೋಗಿ ಎಲ್ಲ ಬರೋರು. ಒಂದು ಸಣ್ಣ ಇಂಟ್ರಪ್ಷನ್ ಅಂದರೆ, ಈಗ ಮುಖ್ಯಮಂತ್ರಿ ಹೆಂಡತಿ ಅಂತಂದ್ರೆ ದೊಡ್ಡ ಕಿರೀಟ, ಆಸ್ತಿ ಮಾಡಬೇಕು, ಪಾಸ್ತಿ ಮಾಡಬೇಕು, ಸೈಟ್ ಮಾಡಬೇಕು, ಈ ತರ ಎಲ್ಲ ಆಸೆಗಳಿರ್ತವೆ ಮುಖ್ಯಮಂತ್ರಿಗಳ ಹೆಂಡತಿಗಳಿಗೆ. ಎಲ್ಲ ಮುಖ್ಯಮಂತ್ರಿ ಹೆಂಡತಿಗಳು ಈ ಪವರ್ ಬರಲ್ಲ. ಜ್ವಾಲ ದೇವರು ಅಂದ್ರೆ ದೇವಸ್ಥಾನದ ನಮಸ್ಕಾರ ಮಾಡ್ತಿರೋದು ಎಲ್ಲ ಬಂದ್ರೆ ಆ ಥರ ಅಮ್ಮನ ಕಾಲ ನಮಸ್ಕಾರ ಮಾಡಿ ಅಷ್ಟು ಪವರ್ಫುಲ್. ಮಕ ನೋಡಿದ ತಕ್ಷಣನೇ ದೇವಿ ಕುಂತಂಗೆ ಕುಂತಿರೋರು ಇವರಷ್ಟೇ. CM ಮಾಚೆ ಹೋಗ್ಬೇಕಾದ್ರೆ ಫಸ್ಟ್ 3 ಜನ ಗನ್ಮ್ಯಾನ್ಗಳಿರೋರು. ಈಗ ಕರಿಯಬ್ಬ ಎಲ್ಲ ನೋಡುತ್ತ ಅವ್ರು ಇವ್ರು ಫೇಸ್ ಮಾಡಲ್ಲ, ಅಮ್ಮನ ಫೇಸ್ ಮಾಡಕ್ಕೆ ಅವ್ರ ಕೈಲಿ ಆಗಲ್ಲ. ಯಾಕೆ ಬೆಳಿಗ್ಗೆ ರಾತ್ರಿ ಬರ್ತಾರಲ್ಲ, ಅದಕ್ಕೆ ಅವ್ರು ಫೇಸ್ ಮಾಡಲ್ಲ. ಅದಕ್ಕೆ ನಾನು ಕೇಳೋರು, ಅಮ್ಮನ ನೋಡಕ್ಕಪ್ಪ ಬರ್ಬೋದು ಅನ್ನೋದು. ಬನ್ನಿ ಅಪ್ಪಾಜಿ, ತೊಂದರೆ ಆಗಲ್ಲ, ಬನ್ನಿ. ಅಮ್ಮ ಅಪ್ಪಾಜಿ ಬರ್ತಾ ಇದ್ದಾರೆ, ಏನಂತೆ ಅವಾಗ ಒಂದು ಟಫ್ ಆನ್ಸರ್ ಕೊಡೋರು. ಏನಂತೆ ಅದು ಅವರು ಸರಿ ಆಯ್ತು, ಬನ್ನಿ ಅಪ್ಪಾಜಿ ನೀವು ಸರಿ. ಅಮ್ಮಗೆ ಅವರು ಅಮ್ಮ ಅಂದರೆ ಆ ಥರ ಈ ಥರ ಅಲ್ಲ. ಅಡ್ಮಿನಿಸ್ಟ್ರೇಟಿವ್ ಹೆಂಗೆ ಇಟ್ಟಿದ್ರು ಅಂದರೆ ಸ್ಟೇಟ್ ಗೌರ್ಮೆಂಟ್ನ ಚೀಫ್ ಸೆಕ್ರೆಟರಿಗಳೆಲ್ಲ ಬರೋರು ವೆಯ್ಟ್ ನೋಡೋರು ಅಮ್ಮನಿಗೆ. ಈಗ ಇವರು ಟೈಮ್ ಇಲ್ಲ ಗೌರ್ಮೆಂಟ್ ನೋಡೋಕ್ಕೆ ಟೈಮ್. ಅವ್ರು ಬರ್ತಾರೆ ಹೋಗ್ತಾರೆ, ಏನೋ ಆಫೀಸರ್ ಇರ್ತಾರೆ, ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅದು ಈ ಅಮ್ಮ ಇದಾರಲ್ಲ ಎಲ್ಲ ಮೇಲೆ ನಿಗಾ ಹಾಕಿರೋರು. ಆಫೀಸ್ ಕಡೆ ಯಾರು ಯಾವ್ಯಾವ ಆಫೀಸರ್ಸ್ಗಳು ಯಾವ್ಯಾವ ಚೀಫ್ ಸೆಕ್ರೆಟರಿಗಳು ಎಲ್ಲರೂ ಹತೋಟಿಯಲ್ಲಿ ಇಟ್ಟಿರೋರು. ಎಂಥ ಒಂದು ಅಡ್ಮಿನಿಸ್ಟ್ರೇಟರ್ ಅಮ್ಮನಿಗೆ. ಸೊ ಆ ಥರ ಅವರು 10 ವರ್ಷ ಪೂರೈಸ್ಬಿಟ್ರು. ಅವ್ರು ಏನು ಓದಿದ್ರು ಸರ್? SLC. ಅದೇ ನಾಲೆಜ್ ಏನು. IAS ಆಫೀಸರ್ಲ್ಲ ಎಮ್ ಮುಂದೆ ನಿಂತ್ಕೋಬೇಕಾದ್ರೆ ಕೂತ್ಕೊಂಡ್ರೆ ಬರೋಲ್ಲ. ಅದೇ ಇಲ್ಲ ಮಾಡಿದ್ದಿಲ್ಲ ಅಂತ ಅಷ್ಟು ನಾಲೆಜಬಲ್ ಹೇಳಿ. ಯಾರು ಏನು ಮಾಡ್ತಾರೆ ಡಿಪಾರ್ಟ್ಮೆಂಟಲ್ಲಿ ಎಂತೆಂಥ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ, ಗೌರ್ಮೆಂಟಿಗೆ ಮಾಡ್ತಾರ ಇಲ್ಲ ಅವ್ರ ಮನೆಗೆ ಮಾಡ್ತಾರ, ಎಲ್ಲರೂ ಕರೆದು ರಿಪೇರಿ ಸರಿಯಾಗಿ ಬೆಳಿಗ್ಗೆನೆ. ಹಂಗೆ ಎಷ್ಟು ಕಷ್ಟಪಟ್ಟು ಅವರು 10 ವರ್ಷ ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಎಂತೆಂಥ ಕಳ್ಳರು, ಎಂತೆಂಥ ಜನ, ತರ 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 ಅವರಿಗೆ ಮಾಡಬಾರ್ದು ಕೆಲಸ ಎಲ್ಲ ಅವ್ರು ಮಾಡಿದ್ರು. ಅವ್ರು ಈಲ್ಡ್ ಆಗೋರು. ಅವರು ಭಾಳ ವೀಕ್ ಕೆಲವು ಸಬ್ಜೆಕ್ಟ್ಗಳಲ್ಲಿ. ಅದಕ್ಕೆ ಅಮ್ಮ ಅದಕ್ಕೆಲ್ಲ ಬಿಟ್ಕೊಡ್ತಾ ಇರಲಿಲ್ಲ, ಸರಿಯಾಗಿ ತಗೊಳ್ಳೋರು. ನಮ್ಮ ಹತ್ರ ಒಂದು 3-4 ಜನ ಪ್ರೈವೇಟ್ ಸೆಕ್ರೆಟರಿಗಳಿದ್ರು, ಅವ್ರಿಗೆಲ್ಲ ಹೇಳೋರು. ಅವರು ಎಲ್ಲ ಡೀಟೇಲ್ಸ್ ಸಾಯಂಕಾಲ ಬಂದ್ಬಿಡೋರು. ಬಡವ್ರ ಕೆಲಸ ಅಂದರೆ ಅಮ್ಮನೇ ಕೂತ್ಕೊಂಡು ಅದನ್ನೆಲ್ಲ ಮಾಡೋದು. ಎಲ್ಲ ಆಫೀಸರ್ಗಳು ಫೋನ್ ಮಾಡಿ ಒಂದು ಲೆಟರ್ ಹಾಕಿಸಿ, ಅವ್ರ ಊರಿಂದ ಬರ್ತಾರೆ, ನೀವು ಯಾಕೆ ಅಲ್ಲಿಂದ ಇಲ್ಲಿವರೆಗೆ ಬರ್ತೀರಾ, ನಾನೇ ಮಾಡಿ ಕಳಿಸ್ತೀನಿ ಅನ್ನೋರು. ಒಂದು ಮಾಡಿ ಅವ್ರಿಗೊಂದು ಕಾಪಿನೂ ಕಳಿಸ್ಬೇಕು. ಯಾವ ಆಫೀಸರ್ ಆದರೂ ಸರಿ, ಇವತ್ತು ಕೊಟ್ಟರೆ ನಾಳೆ ಕ್ಲೋಸ್. ಏನಕ್ಕೆ ಇಟ್ಟಿದ್ದೀರಾ ಫೈಲ್ನ, ಅದನ್ನ ಏನು ಮರಿ ಹಾಕುತ್ತಾ? ಇಲ್ಲಿ ಯಾರಾದ್ರು ಬರೋದು ಕಾಯ್ತಾ ಇದ್ದೀರಾ? ಯಾರು ಬರಲ್ಲ, ನಾನು ಬರ್ಬೇಕಷ್ಟೇ. ನಾನು ಬರ್ಬೇಕಾದ್ರೆ ಏನು ಇಲ್ಲ ತಾಯಿ ನಾಳೆ ಕಳಿಸ್ಬಿಡ್ತೀನಿ ಅಲ್ರಿ. ಏನು ನಿಮ್ಗೆಲ್ಲ ನಮ್ಗೆ ಓಟ್ ಕೊಟ್ಟಿರೋದನ್ನ ನಾವು ಈ ಸ್ಥಾನದಲ್ಲಿ ಕೂತಿದ್ದೀವಿ. ನಿಮ್ಮ ಹತ್ರ ಒಂದು ತಿಂಗಳನ್ಗಟ್ಲೆ ಆಳ್ಬೇಕಂದ್ರೆ ನಿಮ್ಮ ಹತ್ರ ಬಂದು ನಿಮ್ಮ ಮನಸ್ಸಲ್ಲಿ ಏನಿದೆ ಹೇಳಿ. ಪಾಪ ಬಡವ್ರ ಹತ್ರ 1 ರೂಪಾಯಿ ಮುಟ್ಟಬೇಡಿ, ನೀವು ಕೆಲಸ ಮಾಡಿ, ದೇವ್ರು ನಿಮ್ಗೇನೋ ಒಂದು ಕಾಲ ಮಾಡ್ತಾರೆ. ಈ ಥರ ಹೇಳೋ ಬುದ್ಧಿವಾದ ಅವೆಲ್ಲ JC ಲೇನ್ ಅಂತ ಅವರು. ಅಲ್ಲ, ಈ JC ಲೇನ್ ಮುಂಚೆ ಈಗ ಎಲ್ಲ ಬರೋ ಕೆಲಸಕ್ಕೆ ಈಗ ಈ ಭ್ರಷ್ಟರು ಬರ್ತಾರೆ, ಕಳ್ಳರು ಬರ್ತಾರೆ, ಲಂಚ್ಕೋರು ಬರ್ತಾರೆ. ಅವ್ರಿಗೆ ಮಹಿಳೆಯರನ್ನ ಸ್ವಲ್ಪ ದುಡ್ಡು ಆಸ್ತಿ ಎಲ್ಲ ಆಸೆ ಇರ್ತದೆ, ಪ್ರಲೋಭನೆ ಮಾಡ್ತಿರ್ಲಿಲ್ವಾ? ಯಾರು ಬಂದ್ರು ಅಮ್ಮ ಆ ಮಲ್ಲು ಕುಂತಿದ್ರೆ, ನಾನು ಅಲ್ಲೇ ಕುಂತಿರ್ತಾ ಇದ್ನಲ್ಲ,
ಬರೋ ಸ್ಟೈಲಲ್ಲೇ ಹೇಳ್ತಾರೆ. ಅವನು ಗೊತ್ತಾಕಣ ನನ್ನ ಮಗ ಬೆಳಿಗ್ಗೆ ಬುದ್ಧಿವರ ಬಿಡ್ಬೇಡ ಅನ್ನೋರು. ಏನಕ್ಕೆ ಬಂದ ಬೋಳಿ ಮಗ 3 CM ಹಾಳು ಮಾಡಿಸ್ ಬೋಳಿ ಮಗ ಇವ್ರು 3 CM ಮಾಡ್ಬಿಟ್ಟು ತಿರ್ಗಿ ಈ ಮನೆಗೆ ಬರ್ತಾ ಇದ್ದಾರೆ. ಆ ಗನ್ಮೆನ್ ಕರೀಲಿ ಅದು. ಅವನು ತಾಯಿ ಏನ್ ಮಾಡತ್ತಾಯಿ ಬುದ್ಧಿವರ ಹತ್ರ ಹೋಗ್ತೀನಿ ಬಿಡಿ ಬಿಡು ಅಂತ. ನಾನು ಹೇಳೋದ್ ಕೇಳ್ತೀಯ ಇಲ್ಲ ಬೋಳಿ ಮಗ ಹೇಳೋದ್ ಕೇಳ್ತೀಯ ನಾವು ಅವ್ನಿಗೆ ಕೇಳಿಸ್ಕೊತಾ ಇದ್ದಾನೆ ಬಂದವನು. ಅಯ್ಯಪ್ಪ ಯಾಕೆ ಇವತ್ತು ಅಮ್ಮ ಭಾಳ ಕೋಪದಲ್ಲಿದ್ದಾರೆ. ಅವರೇ ಕೋಪದಲ್ಲಿದ್ದಾರೆ. ಗಂಡನ ಕಂಪ್ಲೀಟ್ ಹಾಳು ಮಾಡ್ತಾ ಕೂತಿದ್ದೀರಾ, ಬೆಳಿಗ್ಗೆ ನಿಮ್ಮನ್ನು ಯಾವನ್ ಕರೆದ ಸೇಮ್ ಮನೆಗೆ ಬಾ ಅಂತ ಅವ್ರು ಕೆಲಸ ಮಾಡೋದು ಬೇಡವಾ? ನೀವು ಬೆಳಿಗ್ಗೆ ಆದ್ರೆ ಬಂದು ಎಲ್ಲ ಇದ್ರ ಸಮಾಚಾರ ಮಾತಾಡಕ್ಕೆ ಬರ್ತೀರಾ? ಹಂಗೆ ಹೇಳೋರು ಅಲ್ರಿ. ಅವ್ರು ಹಾಳು ಮಾಡಕ್ ಬಿಟ್ರಿ ಇನ್ನೇನಿದೆ ಅವ್ರ ಹತ್ರ ಜೀವ ಏನೂ ಇಲ್ಲ. ನಿಮ್ಮನ್ನ ಇನ್ನೊಂದ್ಸಲ ಈ ಕಡೆ ಏನಾದ್ರು ಬಂದು ನೋಡಿದ್ಕೊಂಡ್ರೆ ಗನ್ಮ್ಯಾನ್ ಬಾಯ್ಲಿ ಉಗಿದಾಶೆ ವರ್ಷ ಬೋಳಿ ಮಗ ನಾನು ಏನ್ರಿ ಯಾವ ಇಂಥ ಒಂದು ದೇವತೆ ಮಾತ್ರ ಇವನ್ ಬಹಳ ಜನ ಬಂದವರೆಲ್ಲ ಭಯ ಪಟ್ಕೊಂಡೆ ಮನೆಗೆ ಬರೋರು. ಅವ್ರು ಹೇಳ್ತಾರೆ ಅವರು ಆಳೋದಿಕ್ಕೆ ಅಂತ ಬಂದಿದ್ದಾರೆ, ಜನಕ್ಕೆ ಸಹಾಯ ಮಾಡಬೇಕು ಅಂತ ಬಂದಿದ್ದಾರೆ. ನಿಮ್ ಸವಾಸ ಮಾಡಿ ಅವ್ರ ಮನೇನೂ ಹಾಳು ಮಾಡಿದ್ವಿ, ನನ್ನೂ ಹಾಳು ಮಾಡಿದ್ವಿ. ಅವ್ರ ರಾಜಕೀಯದ್ರು ಹಾಳಾಗೋಗ್ಲಿ, ನನ್ನ ಯಾಕೆ ಹಾಳು ಮಾಡಿದ್ರಿ? ಅವಳ ತಂದು ಅವಳ ತಲೆ ಕಟ್ ಹಾಕ್ಬಿಟ್ರಿ ಏನೋ ಅವರು. ಯಾರು ಹೇಳ್ತಾರೆ ಇವೆಲ್ಲ? ಅವ್ರಿಗೆ ಅದೇ ಅರ್ಧ ಭಯ. ಬರೋವಾಗಲೇ ಕೈ ಕಾಲು ನಡ್ಕ ಕಡೆ ಬರೋದು ಮನೇಲಿ, ಆಮೇಲೆ ಕುಂತವರಪ್ಪ ನೋಡು ಅಂತ. ಹಾಗೆ ಎಲ್ಲ ರಾಜಕೀಯದಲ್ಲಿ ಇದ್ದಾಗ ಯಾವ ಟೈಮಲ್ಲಿ ಏನಾಗುತ್ತೋ, ಯಾರ್ಯಾರು ಏನೇನು ತಲೆ ಕಟ್ತಾರೋ ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಇವರು ಅಂತ ಜನ ಬರ್ತಾರೆ. 2-3 ಕಾರ್ ಬದಲಾಯಿಸ್ಬಿಡ್ತಾರೆ 10 ನಿಮಿಷದಲ್ಲಿ. ಒಂದ್ ಕಾರ್ ಹೋಗ್ತಾರೆ, ಹೋಗ್ತಾ ಯಾವ ಕಾರ್ ಗೊತ್ತಲ್ಲ ಅಲ್ಲಿ ಇಳಿದ್ಬಿಟ್ಟು ಬೇರೆ ಕಾರ್ ಹಾಕ್ಬಿಡ್ತಾರೆ. ಇವೆಲ್ಲ ನಾವು ಕಡೆ ಹಿಡಿದು ಬುರು ಬಿಟ್ಟಿರ್ಲಿಲ್ಲ. ಅಯ್ಯೋ, ಹಂಗೆ ಅವರು ಲೈಫ್ ಎಷ್ಟು ಚೆನ್ನಾಗಿರ್ತದೆ. ಇನ್ನೊಂದು 10 ವರ್ಷ ಅವ್ರು ಇನ್ನು ಬೆಳೆದಿದ್ದರೆ ನಮ್ಮ ಸ್ಟೇಟ್ನೇ ಚೇಂಜ್ ಮಾಡಿದ್ರು. ಏನು ಎಂತೆಂಥ ಅಪಾಯಿಂಟ್ಮೆಂಟ್ಗಳು ಜನಗಳಿಗೆ ಎಲ್ಲ ಜಾತಿನೂ ರೆಕಗ್ನೈಸ್ ಮಾಡೋದು. ಈಸ್ ನಾಟ್ ಎ ಸಿಂಗಲ್ ಹ್ಯಾಂಡೆಡ್ ಇಮೇಜ್. ಎಲ್ಲ ಪಾಪ ಎಲ್ಲ ಜಾತಿಗೆ ಅವರೆಲ್ಲ ಕೆಲಸ ಕೊಟ್ಟರು. IAS KS ಒಳ್ಳೊಳ್ಳೆ ಕೆಲಸ ಯಾರಿಗೆ ಎಲ್ಲಿ ಕೊಡಬೇಕು, ಆಮೇಲೆ ಲಿಸ್ಟ್ ತರಿಸೋರು ಅವೆಲ್ಲ ಒಳ್ಳೊಳ್ಳೆ IAS ಅಧಿಕಾರಿಗಳು. ಅವ್ರಿಗೆ ಹೇಳೋರು ಎಲ್ಲ ಒಳ್ಳೆಯವ್ರಿಗೆಲ್ಲ ಬೆಂಗಳೂರು ಸಿಟಿಯಲ್ಲೇ ಕೊಡೋಣ, ಯಾರ್ಯಾರು ಕಲ್ಪ್ರೇಟ್ ಇರ್ತಾರೋ ಅವ್ರಿಗೆಲ್ಲ ಡಿಸ್ಟ್ರಿಕ್ಟ್ ಆಚೆ ಕೆಲಸ ಕೊಡೋಣ, ಲಿಸ್ಟ್ ಮಾಡಿ ಟೇಕ್ 2 months ಟೈಮ್ ತಗೊಳ್ಳಿ, 1 ತಿಂಗಳು 2-3 ತಿಂಗಳು ತಗೊಳ್ಳಿ. ಐ ವಾಂಟ್ ಕಂಪ್ಲೀಟ್ ಸ್ಟೇಟ್ ಹ್ಯಾಸ್ ಟು ಬಿ ಅಡ್ಮಿನಿಸ್ಟ್ರೇಟೆಡ್ ಪ್ರಾಪರ್ಲಿ. ಇದು ಅಂದ್ರೆ ಕರಪ್ಟ್ ಇರೋರು ಆಚೆ ಕಳಿಸಿ. ಇದು ಮೊದಲನೇ ಪಾಲಿಸಿ ಆಗ್ಬೇಕಿದು. ಇದು ಮೊದಲನೇ ಪಾಲಿಸಿ ಆಗ್ಬೇಕು ಅವ್ರದ್ದು. ಅದೇ ಇದ್ದಿದ್ದು ಮನಸ್ಸಲ್ಲಿ. ಈಗ ನಾನು ಒಳ್ಳೆ ಅಧಿಕಾರ ಕೊಡ್ಬೇಕು ಅಂತಂದ್ರೆ ಮೊದಲು ನಾನ್ ಸರಿಯಾಗಿರ್ಬೇಕು. ನಾನೇ ಕಳ್ಳ ಆಗ್ಬಿಟ್ಟು CM ಆದ್ರೆ ನೋ, ಐ ಡೋಂಟ್ ವಾಂಟ್ ನೋಬಡಿ ಶುಡ್ ಕಮ್ ಅಂಡ್ ಡೂ ಡಿಸ್ಟರ್ಬ್ ಮೈ ಅಡ್ಮಿನಿಸ್ಟ್ರೇಷನ್. ನೀವೆಲ್ಲ IAS ಹೆಂಗಿದ್ರು ಅಂತ ಒಳ್ಳೆ ಆಫೀಸರ್ಗಳು ಕಾಸಿಗೆ ಆಸೆ ಮಾಡೋರಲ್ಲ. ಅವ್ರು ಒಳ್ಳೆ ಕೆಲಸ ಕೊಟ್ಟಿದ್ದಾರೆ ಅಂದ್ರೆ ಟಕ್ 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 ಅಂತ ಏನು ನೈಟ್ ಅಂಡ್ ಡೇ ಕೆಲಸ ಮಾಡೋರು. ಅವ್ರು ಏನು ಡೀಸೆಂಟ್ ಆಗಿ ನಡ್ಕೊಳ್ಳೋರು. ಅವ್ರ ಹತ್ರ ಮನೆಗೆ ಕರೆಸಿ ಬೆಳಿಗ್ಗೆನೆ 7 ರಿಂದ 9 ಗಂಟೆ ಮೀಟಿಂಗ್. ಬೆಳಿಗ್ಗೆ ಶುರು ಆಗೋದು ಬೆಳಿಗ್ಗೆ 7 ಗಂಟೆಗೆ ಅವರು ವಾಕಿಂಗ್ ಎಲ್ಲ ಹೋಗಿ 5 ಗಂಟೆ 5:15 ಹೋಗೋರು, 6 ಗಂಟೆ 6:30 ವಾಪಸ್ ಬರೋರು. ಅಮ್ಮ ಕುಂತಿರೋರು, ಅಮ್ಮ ಎಲ್ಲಾನು ಫಸ್ಟ್ ತರಟಿಗೆ ತಗೊಳ್ಳೋರು. ಯಾರು ಏನೇ ಕೆಲಸ ಎಂತ ಅಡ್ಮಿನಿಸ್ಟ್ರೇಟರ್ ಅಮ್ಮ ಅಪ್ಪ ಯಾವ ಗಂಡಸರಿಕೇನೂ ಆಗಲ್ಲ. ಆ ಥರ ಅವನ್ನ ಕರೆಸಿ ಆಫೀಸರ್ಸ್ಗಳನ್ನ ಕರೆಸಿ, ಯಾರು ಜನ ನಮ್ಗೆ ಓಟ್ ಹಾಕಿದ್ದಾರೆ, ನೀವೆಲ್ಲ ಆಫೀಸರ್ಗಳಾಗಿದ್ದೀರಿ, ಏನಕ್ಕೆ ಆಫೀಸಿಗೆ ಬರ್ತೀರಾ ನೀವು? ಮನೆಯವ್ರಿಗೂ ಬಂದಿದ್ದಾರೆ ಬಡವರು ಅಂತಂದರೆ ಅವಾಗ ಎಂಥ ಅಧಿಕಾರಿಗಳಾಗಿರ್ಬೋದು? ಯಾರು ಕೇಳ್ತಾರೆ ಇವಾಗ? ನಾವೆಲ್ಲ ಕಲೆಕ್ಟ್ ಮಾಡ್ತಿದ್ದೀವಿ. ಯಾರೇ ಬಂದರು ನಮಗೆ ಅಂತ ಸಪ್ರೇಟ್ ಗೇಟು CM ಮನೇಲೆ ಹುಡುಕಿ ಬಂದ್ರೆ ನಮಗೆ ಮಾತ್ರ ಬರಬೇಕು. ಬಂದರೆ ಅಪ್ಲಿಕೇಶನ್ ನಾನು ತಗೊಂಡು ಅಲ್ಲಿ 2-3 ಜನ ಪ್ರೈವೇಟ್ ಸೆಕ್ರೆಟರಿ ಇಟ್ಟಿದ್ದೀವಿ. ಅವರಿಗೆ ಎಷ್ಟು ಲೆಟ್ರ್ ಕೊಟ್ಟರು ಅಷ್ಟಕ್ಕೂ ಲೆಟ್ರ್ ಟೈಪ್ ಮಾಡಿ ಕನ್ಸರ್ನ್ ಅಥಾರಿಟಿಗಳು ಇಮಿಡಿಯೇಟಾಗಿ ಕಳಿಸ್ಬೇಕು. ನಾವು ಕಳಿಸಿ ಒಂದು ಕಾಪಿ ಅವ್ರು ಕೊಡ್ತಾರೆ, ನಾಳೆ ಬಾರಪ್ಪ ಅಂತೇಳಿ. ಹೌದು, ಅದನ್ನು ತಗೊಂಡು ಅದ್ರ ಮೇಲೆ ಬಿಡಬೇಕು. ಹಿಂಗೆ ಕೆಲಸ ಆಗೋರು ಬಿಡಬೇಡ. ಇವಾಗ ಯಾರು ಮಾಡ್ತಾರೆ ಅದನ್ನು? ಬಡವ ಊರು ಬಿಟ್ಟು ಊರು ಬರ್ತಾನೆ, ನಮ್ಮ ಕೆಲಸ ಆಗಬೇಕು, CM ಮನೆ ಹೋಗಿ ಕೆಲಸ ಆಗುತ್ತೆ ಅಂತ ಈ ಲೆಟ್ರ್ ಕೊಡ್ತಾರೆ ಅಷ್ಟೇ. ಇದು ಯಾವ ಕಡೆ ಹೊಟ್ಟೋಗೋದು, ಎಲ್ಲೋಗೋದು? 6 ತಿಂಗಳಾದ್ಮೇಲೆ ಯಾವ ಹುಡುಕಿ 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 ಅರ್ಧ ಜೀವ ಕಳ್ಕೊಂಡು
ಒಂದ್ಸರಿ ಎಲ್ಲ ಲೆಟರ್ ಸಿಕ್ಕಿದ್ರೆ ನೋಡ್ರಿ ನಿಮ್ಮ ಊರು ಕಳಿಸ್ಬಿಟ್ಟಿದ್ವಿ ನೋಡ್ರಿ ಅಂತ ಯಾವುದೊಂದು ಕೊಡ್ತಾನೆ ಲೆಟ್ರು. ಅದು ಯಾವ ಕಡೆ ಹೋಗ್ಬಿಟ್ಟಿದ್ವಿ ಅಲ್ಲಿ ಹುಡುಕ್ತಾನೆ ಅವನು, ಸಾಧ್ಯವೇ ಇಲ್ಲ. ಅದಕ್ಕೆ ಅಂಥದನ್ನೆಲ್ಲ ನಾವೇ ಕರೆದು ನಾವೇ ಲೆಟ್ರ್ ಹಾಕಿ ಇಮ್ಮಿಡಿಯೇಟಾಗಿ ಮಾತಾಡಿಸಿ ಅಮ್ಮನಿಗೆ ಹೇಳಿ. ಅಮ್ಮ ಭಾಳ ಪವರ್ಫುಲ್ ಅದಲ್ಲ, ಇದು ಡೆಡ್ಲಿ ಗಂಡನೇ ಇದ್ರು ಅವರು ಸೇಮ್. ಅವ್ರನ್ನ ಹಂಗೆ ಇಟ್ಟಿದ್ರು. ಅಲ್ರಿ ದೇವ್ರ ಅಧಿಕಾರ ಕೊಟ್ಟಿದ್ದಾರೆ, ನಿಮ್ಗೆ ಇಷ್ಟ ಬಂದಾಗ ಆಟಾಡಬೇಕಾ? ಏಯ್ ಗನ್ಮ್ಯಾನ್, ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ ಕಾರ್ ತಗೊಂಡು ಗೌರ್ಮೆಂಟ್ ಡ್ಯೂಟಿಗೆ ಹೋಗ್ತಾರ, ಬೇರೆ ಯಾವ ಡ್ಯೂಟಿಗೆ ಬಂದು ಹೇಳ್ಬೇಕು ಎಲ್ಲ ಅಲ್ಲಾಡೋದು ಹೆಂಗಿರೋ ಗೊತ್ತಾದ್ರು. ಪೊಲೀಸ್ನವರು DG ಪೊಲೀಸ್ ಕಮಿಷನರು ಈಗ ಒಬ್ಬ ವೆಹಿಕಲ್ ನಡ್ಕ ಬಂದವ್ರಿಗೆ ಅದೇ ಏನಕ್ಕೆ ನೀ ಕಮಿಷನ್ ಆಗ್ರಿ ಅನ್ನೋದು. ನೀವು ಬುದ್ಧಿಯವರಿಗೆ ಬುದ್ಧಿ ಇಲ್ಲ ಅಂತ ಗೊತ್ತಿಲ್ವೇನ್ರಿ? ಯಾವ್ಯಾವನೋ ಬೋಳಿ ಒಂದು ಸುತ್ತ ಕೂತಿನ ಮನೆಗೆ ಬೆಳಿಗ್ಗೆಯಿಂದ ಮನೆ ಒಳಗೋಗಿ ಯಾಕ್ರೆ ಸೇರಿಸಿದ್ರೆ ಅವನ್ನೆಲ್ಲ? ನೀವು ಬೇರೆ ಕಮಿಷನರ್ ಅಂತೀರಾ? ನಿಮ್ ಕಣ್ ಕಾಣಿಸಲ್ವಾ? ನೀವು ಬಂದು ಇಲ್ಲಿ ಕೂತಿದ್ದೀರಾ, ನನ್ನ ಮಕ್ಕಳು ಎಲ್ಲಿ ಕೂತಿದ್ದಾರೆ? ಇವೆಲ್ಲ ನಿಮ್ಗೆ ಗೊತ್ತಾಗಲ್ವೇನ್ರಿ? ನಾಳೆ ಯಾರು ಸರಿಯಾದವ್ರು ಹಾಕ್ರಿ ಇಲ್ಲಿ ಅನ್ನೋದು. ಹೆಂಗಿರೋದಮ್ಮ ಅಂದ್ರೆ ಬುದ್ಧಿಯವ್ರ ಹತ್ರ ಬರೋರು ಕೆಲ್ಸಕ್ಕೆ ಬರಲ್ಲ, ಅವರು ಏನೇನಕ್ಕೂ ಬರ್ತಾರೆ ಅವ್ರ ಕೆಲ್ಸಕ್ಕೆ, ಪರ್ಸನಲ್ ಕೆಲಸ. ಅವ್ರು ಮುಖ್ಯಮಂತ್ರಿ ಕೆಲಸ ಮಾಡ್ಬೇಕಾ ಇಲ್ಲ ಅವ್ರ ಮನೆ ಕೆಲಸ ಮಾಡ್ಬೇಕಾ? ಏನ್ರಿ ನೀವೆಲ್ಲ ಆಫೀಸರ್ಗಳು ರಗಡಾನವರು. ಎಲ್ಲರೂ ಫಸ್ಟ್ ಕೆಲವು ಬಾಬುದಿರ ಕರ್ಕೊಂಡಿದ್ದಾರೆ, ಕೇಳ್ಕೊಂತೀವಿ, ನಮಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲಾಂದ್ರೆ ಅಮ್ಮನ ಮುಂದೆ ಯಾರು ತಲೆ ಹೋಗ್ಸಕ್ಕಾಗಲ್ಲ, ಅಷ್ಟು ಸಕ್ಕತ್ ಬಿಡ್ತಾರೆ. ಅವ್ರು ಕೇರೇ ಮಾಡ್ತಾ ಇಲ್ಲ. ನೀನು IAS ಆಗಿರ್ಬೋದು, IPS ಆಗಿರ್ಬೋದು, ಬರೋವಾಗ ಕೇಳು ನಮ್ಮನ್ ಕೂಡ ಹೆಂಗಿದೆ ಅಂತ. ಅವ್ರು ಕೇಳೋದಿಲ್ಲ. ಅಪ್ಪ CM, ಗಂಡ CM, ಇವರೆಲ್ಲ ಮನೆಗೆ ಬರೋರೆಲ್ಲ ಬರೀ ಈ ಥರ ಕೆಲಸ ಮಾಡಿಸ್ಕೊಂಡು ಹೋಗೋರೆ. ಗೌರ್ಮೆಂಟ್ ಕೆಲಸ ಆಗ್ತಾ ಇಲ್ಲ. ಹಳ್ಳಿಗಳಿಗೆ ಕೊಡೋದು ಎಲ್ಲ ಹೇಳ್ತಾರೆ, ಅಮ್ಮ ಯಾರು ಇಲ್ಲ ತಾಯಿ ಕೆಲಸ ಮಾಡೋರೇ ಇಲ್ಲ, ನಾವು ಬಂದು ಸಾಕಾಗೋಯ್ತು ಅನ್ನೋ. ಈ ಥರ ಸಿಕ್ಬಿಟ್ರೆ ಹಬ್ಬ ಅಮ್ಮನಿಗೆ. ಅಂದ್ರೆ ಇಡೀ ರಾಜ್ಯಾದ್ಯಂತ ಹೋಗೋರ ಅಥವಾ ಮನೇಲೆ ನೋಡ್ತಾ ಇದ್ರ ಅಥವಾ ರಾಜ್ಯಾದ್ಯಂತ ಪ್ರವಾಸ ಮಾಡೋರು? ಅಮ್ಮನ ಅಯ್ಯೋ ಇಲ್ಲಿ ಮನೇಲಿ ಬೆಳಿಗ್ಗೆ ಬಂದ್ಬಿಡ್ತಾರೆ. ಯಾವಾಗಲೂ ಊರಲ್ಲಿದ್ರೆ ಬೆಳಿಗ್ಗೆ 7 ಗಂಟೆಗೆ ಬಂದ್ಬಿಡ್ತಾರೆ ಜನ. ಅವ್ರು ನೋಡೋಕೆ ಅಂತ ಬರ್ತಾರೆ. ಅವ್ರ ಹತ್ರ ಹೋಗೋ ಕೆಲಸ ಆಗಲ್ಲ. ಈ ನಮ್ಗೆಲ್ಲ ಅರ್ಜಿಗಳನ್ನು ತಗೊಳ್ತಾರೆ, ಪೇಪರ್ ತಗೊಳ್ತಾರೆ. ಅವ್ರಿಗೆ ಯಾವಾಗ ಹೋಗುತ್ತಪ್ಪ, ಅವ್ರಿಗೆ 1000 ಕೆಲಸ, ಎಲ್ಲಿಗೆ ಯಾವ ಇಟ್ಕೊಡ್ತಾರೆ? ಅದಕ್ಕೆ ನಾವು ಹಂಗೆ ಮಾಡಲ್ಲ. ಇವತ್ತು ಕೊಟ್ಟು 100 ಗೊತ್ತಾ 100ಕ್ಕೂ ಲೆಟ್ರ್ ಮಾಡಿಸ್ತಾ ಇದ್ವಿ. ಮಾಡಿ ಯಾರು ಕನ್ಸನ್ ಬೇಕು ಅವ್ರು ಕಳಿಸ್ಕೊಟ್ಟು ಇವತ್ತು ನಾವು ಕಾಪಿ ಇಟ್ಟಿದ್ವಿ. ನಾಳೆ ಬಂದು ತೊಗೊಂಡೋಗಪ್ಪ, ಅವ್ನು ಹಿಂದೆ ಬಿಡು, ಆಗೋವರೆಗೆ ಬಿಡಬೇಡ ಅವನ್ನ. ಅವ್ನು ಯಾವ್ದು ಇಲ್ಲದಲ್ಲಿ ಅವೆಲ್ಲ ಲ್ಯಾಂಡ್ ಇದೆ. ನಾನು ಏನೇ ಮಾತಾಡಿದ್ರು ಇಂಟ್ರೆಸ್ಟ್ ಆಗಿ ಇದನ್ನ ಕೇಳಿಕೊಂಡು ಅದನ್ನು ಫಾಲೋ ಅಪ್ ಮಾಡಿದ್ರೆ ಅವ್ನು ದೊಡ್ಡ ಮನುಷ್ಯ ಆಗ್ಬಿಡ್ತಾನೆ. ನಮಗೇನು ಕೊಡೋದು ಬೇಡ, ಅದು ಇಷ್ಟೊಂದು ನಾಲೆಜ್ ಅವನು ಕಲ್ತ್ಬಿಟ್ರೆ ಬಡವರು ಹಳ್ಳಿಗಳ ಕಡೆ ಹೋಗಿ ಯಾವನು ತಲೆ ಬಗ್ಸಲ್ಲ. ಇವಾಗ ಯಾರು ಹೋಗ್ತಾರೆ? ಮಿನಿಸ್ಟರ್ ಆದ್ರೆ ಅವ್ನು ದೊಡ್ಡ ಮನುಷ್ಯ ಆಗ್ಬಿಡ್ತಾನೆ, MLA ಆದ್ರೆ ಅವ್ನು ದೊಡ್ಡ ಮನುಷ್ಯ ಆಗ್ಬಿಡ್ತಾನೆ. ಹಳ್ಳಿಗಳಿಗೆ ಹೋಗಿ ಯಾರು ವಿಚಾರಣೆ ಮಾಡಲ್ಲ. ನಾವು ಹಂಗಲ್ಲ. ಹೋಗಿದ ತಕ್ಷಣ ಹಳ್ಳಿ ಹೋಗಿ ಒಂದು ಕಿಟಕಟ್ಟೆ ಮೇಲೆ ಕೂತ್ಕೊಳ್ಳೋದು, ಒಂದು ಯಾವುದೋ ಹಳ್ಳಿ ಮರನೋ ಇದ್ರ ಮೇಲೆ ಕೂತ್ಕೊಂಡು ಅಲ್ಲಿ ಇಲ್ಲಿಡ್ದು ಕರೆಸಿ, ನಾಳೆ ಬೆಳಿಗ್ಗೆ ಅಮ್ಮ ಬರ್ತಾರಮ್ಮ 7 ಗಂಟೆ ಎಲ್ಲ ಬಂದ್ಬಿಡಿ ಬೆಳಿಗ್ಗೆ ಎಂತ ಒಂದು ಅಡ್ರೆಸ್ ಮಾಡೋರು. ಆ ಹಳ್ಳಿಗಳ ಕಡೆ ಜನ ಬಹಳ ಜನ ಹೊರಗೋಲೇನೆ ಕಂಡಿದ್ದವ್ರಿಗೆ. ಈ ರಾಜ್ಯದ ಜನತೆ ಗೊತ್ತಿಲ್ಲದೆ ಬಹಳಷ್ಟು ಸಾಕಷ್ಟು ವಿಷಯಗಳನ್ನ ಬಾಬು ಅವರು ತಿಳಿಸಿದ್ದಾರೆ. ಒಂದು ದೇವರಾಜ ಅರಸವರು ಮತ್ತು ಅವ್ರ ಕುಟುಂಬ ಮಾಡಿದಂತಹ ಸಾಧನೆ ಮತ್ತು ಈ ರಾಜ್ಯ ಕಟ್ಟಿದಂತಹ ರೀತಿಯನ್ನ ಹೇಳಿದ್ದಾರೆ. ಇನ್ನೂ ಸಾಕಷ್ಟು ವಿಷಯಗಳಿದ್ದಾವೆ. ಇದು ಮೊದಲನೇ ಎಪಿಸೋಡ್. ಇನ್ನು ಸಾಕಷ್ಟು ಎಪಿಸೋಡ್ಗಳನ್ನ ಅವರ ಮನೆ ಮತ್ತು ಆಡಳಿತ ಮತ್ತು ಅವರ ರಾಜಕೀಯ ಮತ್ತು ಅವರ ಕಾರುಗಳು ಕೂಡ ಬಾಬು ಅವರ ಹತ್ರ ಇದೆ. ಆ ಕಾರು ಮತ್ತು ಎಲ್ಲ ನೆನಪುಗಳನ್ನ ನಿಮ್ಮ ಮುಂದೆ ನಿರಂತರವಾಗಿ ತರ್ತಾ ಇರ್ತೀವಿ, ಎಪಿಸೋಡ್ಗಳ ಗಂಟೆ ತರ್ತಾ ಇರ್ತೀವಿ. ಈ ಒಂದು ವಿಷಯ ನಿಮ್ಮ ಮುಂದೆ ತರೋದಕ್ಕೆ ಸಹಾಯ ಮಾಡೋದಕ್ಕೆ ಅವ್ರಿಗೂ ಬಾಬು ಅವ್ರಿಗೂ ಎಲ್ಲರಿಗೂ ಕೂಡ